ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಲವು ಕಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ಬೆಳಗಾವಿಯಲ್ಲಿ ಸುರಿದ ಆಲಿಕಲ್ಲು ಮಳೆಗೆ ಮೊದಲ ಬಲಿಯಾಗಿದೆ. ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಬೆಳಗಾವಿಯಲ್ಲಿ ಸುರಿದಂತಹ ಆಲಿಕಲ್ಲು ಮಳೆಗೆ ಮೊದಲ ಬಲಿಯಾಗಿದೆ. ಪಾಪ ಮನೆಯ ಗೋಡೆ ಕುಸಿದು ಪತ್ನಿ ಸಾವನ್ನಪ್ಪಿದ್ದು, ಪತಿ ಜಸ್ಟ್ ಮಿಸ್ ಆಗಿರುವಂತಹ ಘಟನೆ ಬೆಳಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ವಂಟಮೂರಿ ಗ್ರಾಮದ 34 ವರ್ಷದ ಪರ್ವೀನ್ ಬೇಪಾರಿ ಸಾವನ್ನಪ್ಪಿದ್ದಾರೆ. ಮನೆ ಗೋಡೆ ಕುಸಿದು ಬಿದ್ದು ಪರ್ವೀನ್ ದುರ್ಮರಣಕ್ಕೀಡಾಗಿದ್ದಾರೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಂಟಮೂರಿ ಗ್ರಾಮದ 34 ವರ್ಷದ ಪರ್ವೀನ್, ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಈಕೆ ಸಾವನ್ನಪ್ಪಿದ್ದಾರೆ. ಮನೆ ಗೋಡೆ ಕುಸಿದು ಬಿದ್ದು ಪರ್ವೀನ್ ಸಾವನ್ನಪ್ಪಿದ್ದು ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಪರೀತವಾಗಿ ಮಳೆ ಸುರಿತಾ ಇತ್ತು. ಆಲಿಕಲ್ಲು ಮಳೆಗೆ ಈಗ ಬೆಳಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಮೊದಲ ಬಲಿಯಾಗಿದೆ. ಕೋಳಿ ಪಲ್ ತೊಗೊಂಡ್ಕಂದ ಓದ್ಕಂದ ಹಳ್ಳಿಯಾಗ್ರಿ ತೊಗೊಂಡ್ ಹೋಗಿ ಅಲ್ಲಿ ಅಂಗಡಿ ಮಾಡ್ಕಂದ ಮಾರ್ತಿರ್ರಿ ಅವ್ರು. ಈ ಹೋಗುವಾಗ್ರಿ ಮಳಿ ಬರೋಣ ಒಂದು ಛತ್ ಕತ್ತೇಳಿ ನಿಂತ್ರಿ ಅವ್ರು. ನಿಲ್ಲಾಣ ಏನಾತ್ರಿ ಸರ, ಅದು ಛತ್ಗೆ ನಿಂತ ಬಳಿಕ ಗಾಳಿ ಮಳಿ ಕೂಡಿ ಬತ್ತೆ ಎಲ್ಲ ಕೂಡಿ ಬರೋಣ ಅದು ಏನಾದ್ರಿ ಗಾಡಿನ ಕಿತ್ತ ಅದು ಮೈ ಮ್ಯಾಗ ಬಿತ್ತರ. ಅದು ಹೆಂಗಸ ಮ್ಯಾಗ ಅವು ನಮ್ಮ ಸಸಿ ಮ್ಯಾಗ ಮೈ ಬಿತ್ತು. ಹುಡುಗಿ ತಳಗ್ ಬೀಳೋಣ ರೀ, ಅಲ್ಲಿ ತಗೊಂಬಂದು ಅವಿಷ್ಕಾರ ಅಂದಾರಿ ಹಾದ್ಯಾಗ ಬರೋ ಮಣ್ಣ ಅಂದ್ರೆ ಮನಿ ಬ್ಯಾರದವ್ರಿ ಸರ್. ಇಲ್ಲ ಸರ್, ಅವ್ರು ಕೋಳಿ ಅವ್ರು ಮಳಿ ಬರೋಣ ನಿಂತಿರ. ಅವ್ರು ನಿಂತಿರು ಅಮ್ಮ ಮಳಿ ಭಾಳ ಐತಿ. ಮಳಿನೂ ಭಾಳ್ರಿ ಮತ್ತು ಗಾಳಿ ಭಾಳ್ರಿ. ಇಲ್ರಿ ಅವ್ರ ಜನ ಹಾಕಿರ ಅವ್ ಗಂಡ ಹೆಂಡತಿ ಇಬ್ಬರು ಇದ್ರಿ ಸರ್. ಯಾರು ಹಾಕಿಲ್ಲ ಸರ್. ಪರಿಹಾರ ಮಾಡ್ಕೊಡ್ಬೇಕ್ರಿ ಸರ್. ಆಯ್ತು ಆಯ್ತು ಸರ್. ಮಕ್ಕಳು ಅದಾರ ಸರ್, ಇಬ್ಬರು ಗಂಡ್ರ ಮಕ್ಕಳು ಅದಾರ್ರಿ. ಇದು ರಾಜ್ಯದ ಹಲವು ಕಡೆ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಳಗಾವಿಯಲ್ಲಿ ಸುರಿದಂತಹ ಈ ಆಲಿಕಲ್ಲು ಮಳೆಗೆ ಮೊದಲ ಬಲಿಯಾಗಿದೆ. ಫೋಟೋದಲ್ಲಿ ಏನು ನೋಡ್ತಾ ಇದ್ದೀವಿ, ಪರ್ವೀನ್ 34 ವರ್ಷದ ಮಹಿಳೆ, ಈಕೆ ಸಾವನ್ನಪ್ಪಿದ್ದಾರೆ. ಮನೆಯ ಗೋಡೆ ಕುಸಿದು ಆಕೆ ಸಾವನ್ನಪ್ಪಿದ್ದು, ಆಕೆಯ ಪತಿ ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮತ್ತೊಂದು ಕಡೆ ಕೋಳಿಯನ್ನೇನೋ ಮಾರಾಟ ಮಾಡೋದಕ್ಕೆ ಅಂತೇಳಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಪರೀತ ಮಳೆ ಬರ್ತಾ ಇದೆ ಅಂತ ಪಾಳು ಬಿದ್ದ ಮನೆ ಹತ್ರ ನಿಂತಿದ್ರಂತೆ. ಆ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿದು ಆಕೆ ಸಾವನ್ನಪ್ಪಿದ್ದಾಳೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ರಾಜ್ಯದ ಹಲವು ಕಡೆ ವಿಪರೀತ ಮಳೆ ಆಗ್ತಾ ಇದೆ. ಇದೀಗ ಮಳೆಗೆ ಮೊದಲ ಬಲಿ ಅಂತಲೇ ಹೇಳ್ಬೋದು. ಹೇಗೆ ನಡೀತು, ಎಷ್ಟೊತ್ತಿಗೆ ನಡೀತು, ಏನು ಮಾಹಿತಿ ಸಿಕ್ಕಿದೆ ಘಟನೆಗೆ ಸಂಬಂಧಪಟ್ಟಂತೆ? ಎಸ್ ಪ್ರಭುದೇವ್, ಏನಂದ್ರೆ ಇವತ್ತು ಸಾಯಂಕಾಲ ಬೆಳಗಾವಿ ಜಿಲ್ಲೆಯಾದಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥದ್ದು, ಅದು ಆಲಿಕಲ್ಲು ಮಳೆ ಸುರಿದಕ್ಕಂಥದ್ದು. ಹೀಗಾಗಿ ಈ ಆಲಿಕಲ್ ಸುರಿದಂತ ಮಳೆಗೆ ಸದ್ಯ ಒಂದು ಬಲಿಯಾಗಿರ್ತಕ್ಕಂಥದ್ದು. ಅದು ಏನು ಬೆಳಗಾವಿ ತಾಲೂಕಿನ ಹೊಸೂರು ಗ್ರಾಮದ ಪರ್ವೀನ್ ಬೇಪಾರಿ ಎಂಬ ಆಕೆ ಏನು ಗೋಡೆ ಕುಸಿದು ಏನು ಸಾವನ್ನಪ್ಪಿರ್ತಕ್ಕಂಥದ್ದು. ಏನು ಇವರು ವಂಟಮೂರಿ ಗ್ರಾಮದಿಂದ ತಮ್ಮ ಊರಿಗೆ ಅಂದ್ರೆ ಕೋಳಿಯನ್ನ ಮಾರಾಟ ಮಾಡ್ತಿದ್ರು. ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಈ ನಿಟ್ಟಿನಲ್ಲಿ ಅಲ್ಲಿಗೆ ಅಂದ್ರೆ ಅದನ್ನ ರಕ್ಷಿಸಿಕೊಳ್ಳಲಿಕ್ಕೆ ಒಂದು ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ಆ ಮನೆಯ ಗೋಡೆ ಕುಸಿದು ಅಲ್ಲೇ ಸ್ಥಳದಲ್ಲಿನ ಪರ್ವೀನ್ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯ ಗಂಡನಿಗೂ ಕೂಡ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಕಾಕತಿ ಪೊಲೀಸ್ ಸ್ಟೇಷನ್ ಕೂಡ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಪ್ರಭುದೇವ್, ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.